ಕೂಡ ಸಿಇಟಿ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದೀರಾ. ಆದ್ರೆ ಇವತ್ತು ಎಷ್ಟೊಂದು ಜನದ್ದು ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲ್ಲ, ಹೋಲ್ಡ್ ಆಗುತ್ತೆ. ಕೆಲವು ಜನದ ಮಾತ್ರ ಸಿಇಟಿ ರಿಸಲ್ಟ್ ಇವತ್ತು ಅನೌನ್ಸ್ಮೆಂಟ್ ಆಗುತ್ತೆ. ಏನಕ್ಕೆ ಈ ರೀತಿ ಆಗುತ್ತೆ, ರಿಸಲ್ಟ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು, ಏನೇನ್ ಮಾಡ್ಬೇಕು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವರ್ಷ ನೀವೆಲ್ಲರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇದ್ರೆ ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಾ ಇರ್ತಾರೆ, ಕ್ಲಿಕ್ ಮಾಡಿ ಪಟ್ಟಣದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ ಒಂದು ಕಾಲೇಜ್ ಪೇರಿಟಿ ಇದೆ. ಜಸ್ಟ್ ನಿಮ್ಮ ಸೀಟ್ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅದನ್ನ ಒಂದು ಅಪ್ರಾಕ್ಸ್ ಗೆ ಎಂಟರ್ ಮಾಡಿ, ಅಥವಾ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಯಾವ್ದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ಯಾವ ಕಾಲೇಜ್ ನಿಮಗೆ ಸಿಗಬಹುದು ನಿಮ್ಮ ರ್ಯಾಂಕಿಂಗ್ ಗೆ ಅದನ್ನ ಅಪ್ರಾಕ್ಸ್ ಆಗಿ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನಿಮ್ಗೆ ಮೊದಲೇ ಹೇಳಿದೆ ಇವತ್ತು ಸಿಇಟಿ ರಿಸಲ್ಟ್ ಬರುತ್ತೆ, ಆದ್ರೆ ಎಷ್ಟೊಂದು ಜನರದು ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲ್ಲ ಅಂತ. ಏನಕ್ಕೆ ಈ ರೀತಿ ಆಗುತ್ತೆ ಅಂದ್ರೆ, ನಿಮ್ಮ ಸಿಇಟಿ ಸ್ಕೋರ್ ಕರೆಕ್ಟ್ ಆಗಿ ಕೆ ಅವ್ರಿಗೆ ಡಾಟಾ ಬಂದಿರುತ್ತೆ, ಆದ್ರೆ ನಿಮ್ಮ ಪಿ ಯು ಸ್ಕೋರ್ ಇನ್ನೂ ಅಪ್ಡೇಟ್ ಆಗಿಲ್ಲ ಕರೆಕ್ಟ್ ಆಗಿ, ಅಥವಾ ನಿಮ್ಮ ಪಿ ಯು ಸಿ ರಿಜಿಸ್ಟರ್ ನಂಬರ್ ನೀವೇನಾದ್ರು ತಪ್ಪಾಗಿ ಎಂಟರ್ ಮಾಡಿದಿರಾ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ಬಂದ್ಬಿಟ್ಟು ಓಲ್ಡ್ ಆಗುತ್ತೆ. ಓಲ್ಡ್ ಆಯ್ತು ಅಂದ ತಕ್ಷಣ ನೀವು ಯಾರು ಕೂಡ ಭಯ ಪಡಕ್ ಹೋಗ್ಬಿಡಿ. ಸಿಇಟಿ ರಿಸಲ್ಟ್ ಎಲ್ಲ ಅನೌನ್ಸ್ಮೆಂಟ್ ಆದ್ಮೇಲೂ ಕೂಡ ಯಾರ್ಯಾರ್ದು ರಿಸಲ್ಟ್ ಓಲ್ಡ್ ಆಗಿದೆ ಅವ್ರಿಗೆ ತಿರ್ಗಾ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಮಾಡಕ್ಕೆ ಒಂದು ಲಿಂಕ್ ನ ಬಿಡ್ತಾರೆ. ಅವಾಗ ನೀವು ಒಂದು ಮಾರ್ಕ್ಸ್ ಎಂಟ್ರಿ ಮಾಡ್ಬಿಟ್ಟು ನಿಮ್ಮ ಸಿಇಟಿ ರಿಸಲ್ಟ್ ನೀವು ಪಡ್ಕೋಬಹುದಾಗಿರುತ್ತೆ. ಅದರಿಂದ ಇವತ್ತು ಏನಾದ್ರು ಸಿಇಟಿ ರಿಸಲ್ಟ್ ಬಂದಿಲ್ಲ, ಬ್ಲಾಂಕ್ ಆಗಿ ತೋರಿಸ್ತಿತ್ತು ಅಂದ್ರೆ ನೀವು ಭಯ ಪಡಕ್ ಹೋಗ್ಬಿಟ್ಟು ನಿಮ್ದು ಯಾರ್ದಾದ್ರು ಡೀಟೇಲ್ಸ್ ಕರೆಕ್ಟ್ ಆಗಿದೆ ನಿಮ್ಗೆಲ್ಲರಿಗೂ ಕೂಡ ರಿಸಲ್ಟ್ ಕರೆಕ್ಟ್ ಆಗಿ ತೋರಿಸುತ್ತೆ, ನಿಮ್ಗೇನು ಕೂಡ ತೊಂದರೆ ಆಗಲ್ಲ. ಸರಿನಾ? ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಒಂದು ಪ್ರೋಸೆಸ್ ಏನೇನಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಕೌನ್ಸಿಲಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಕೌನ್ಸಿಲಿಂಗ್ ಬಗ್ಗೆ ಸಾಕಷ್ಟು ಡೌಟ್ಸ್ ಇದೆ, ಮತ್ತೆ ಕಟ್ ಆಫ್ ಬಗ್ಗೆ ತಿಳ್ಕೋಬೇಕು, ಫೀಸ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೋಬೇಕು, ಮತ್ತೆ ನಿಮಗೆ ಸಾಕಷ್ಟು ಡೌಟ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಬೇಕು ಅಂದ್ರೆ ಈ ಒಂದು ವೆಬಿನಾರ್ ಇರುತ್ತೆ ಭಾನುವಾರ ಸಂಜೆ 6 ಗಂಟೆಗೆ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆದ್ಮೇಲೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ಡ್ ಅಂತ ನಿಮ್ಮ ನಂಬರ್ ಎಲ್ಲಾನು ಕೂಡ ವೆರಿಫೈ ಮಾಡಿ ನಿಮ್ಮ ಗ್ರೂಪ್ಗೆ ಆಡ್ ಮಾಡ್ಕೋತೀವಿ. ನೀವು ರಿಜಿಸ್ಟರ್ ಆಗಿದ್ದೀರಾ ಇಲ್ವಾ ನನ್ನ ವೆರಿಫೈ ಮಾಡಿ. ಸರಿನಾ? ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇರೋದೇನಂದ್ರೆ ಸಿಇಟಿ ರಿಸಲ್ಟ್ ಏನೋ ಇವತ್ತು ಬರುತ್ತೆ, ನಾವು ರಿಸಲ್ಟ್ 2 ಗಂಟೆಗೆ ನೋಡ್ಕೋತೀವಿ, ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತ ಕೇಳ್ತೀರಾ. ಇವಾಗ ಸಿಇಟಿ ರಿಸಲ್ಟ್ ಬಂದಾದ್ಮೇಲೆ ಕಿಯೋರ್ ಏನ್ ಮಾಡ್ತಾ ಇದ್ರೆ ಡಾಕ್ಯುಮೆಂಟಿಫಿಕೇಶನ್ ಯಾರ್ದು ಕರೆಕ್ಟ್ ಆಗಿ ಆಗಿದೆ, ಯಾರ್ದು ಕರೆಕ್ಟ್ ಆಗಿ ಆಗಿಲ್ಲ ಅನ್ನೋದೊಂದು ಲಿಸ್ಟ್ ನ ಬಿಡ್ತಾರೆ. ಅವ್ರದ್ದು ಎಲ್ಲಾರ್ದು ಕೂಡ ಡಾಕ್ಯುಮೆಂಟಿಫಿಕೇಶನ್ ಯಾರ್ದು ಕರೆಕ್ಟ್ ಆಗಿ ಆಗಿಲ್ಲ, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಡಾಕ್ಯುಮೆಂಟಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಅದಕ್ಕೆ 1-2 ದಿನ ಟೈಮ್ ಕೊಡ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದಿದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಕ್ ಸಾಧ್ಯ. ಮತ್ತೆ ಈ ವರ್ಷ ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ತುಂಬಾನೇ ಚೇಂಜಸ್ ಆಗುತ್ತೆ, ಮತ್ತೆ ಹೊಸ ಥಿಂಗ್ಸ್ ಕೂಡ ಆಡ್ ಆಗುತ್ತೆ ಅಂತ ಕೆ ಅವರು ಮೊದಲೇ ಹೇಳಿದ್ದಾರೆ. ಅದರಿಂದ ಲಾಸ್ಟ್ ಇಯರ್ ರೆಫರೆನ್ಸ್ ತಗೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ಈ ಇಯರ್ ಇದೇ ರೀತಿ ಇರುತ್ತೆ ಅಂತ ಹೇಳಕ್ ಆಗಲ್ಲ, ಆದ್ರೆ ಅಪ್ರಾಕ್ಸ್ ಆಗಿ 90% ಸೇಮ್ ಇರುತ್ತೆ. ಆದ್ರೆ 10% ಹೊಸ ಥಿಂಗ್ಸ್ ಆಡ್ ಅಪ್ ಆಗ್ತಾ ಹೋಗುತ್ತೆ. ಸರಿನಾ? ಫಸ್ಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತೀರಾ. ಅದಾದ್ಮೇಲೆ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಫಾರ್ಮಸಿ ಕಾಲೇಜ್ಗಳಲ್ಲಿ, ಮತ್ತೆ ವೆಟರ್ನರಿ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಸ್ ಗಳಿದೆ, ಮತ್ತೆ ಯಾವ ಕ್ಯಾಟಗರಿಗೆ ಎಷ್ಟು ಸೀಟ್ಸ್ ಈ ವರ್ಷ ಅವೈಲಬಿಲಿಟಿ ಇದೆ ಕೌನ್ಸಿಲಿಂಗ್ ಅಲ್ಲಿ ಅನ್ನೋದನ್ನ ಒಂದು PDF ಬಿಡ್ತಾರೆ. ಅದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ, ಅದು ಬರ್ಬೇಕಾಗುತ್ತೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಫೀಸ್ ಸ್ಟ್ರಕ್ಚರ್ ಬರುತ್ತೆ. ಇವಾಗ ನಿಮ್ಗೆ ಇಂಜಿನಿಯರಿಂಗ್ ಎಷ್ಟು ಫೀಸ್ ಕಟ್ಟಬೇಕು, ಫಾರ್ಮಸಿಗೆ ಎಷ್ಟು ಫೀಸ್ ಕಟ್ಟಬೇಕು, OBC ಅವ್ರು ಎಷ್ಟು ಫೀಸ್ ಕಟ್ಟಬೇಕು, ಮತ್ತೆ SC ST ಅವ್ರು ಎಷ್ಟು ಫೀಸ್ ಕಟ್ಟಬೇಕು, ಆ ಒಂದು ಫೀಸ್ ಸ್ಟ್ರಕ್ಚರ್ ಕೂಡ ಬಿಡ್ತಾರೆ. ಅದಕ್ಕೆ ನೀವು ವೇಟ್ ಮಾಡಬೇಕಾಗುತ್ತೆ. ಇದೆಲ್ಲ ಕೂಡ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗೋದು. ಆಪ್ಷನ್ ಎಂಟ್ರಿ ನಿಮ್ಗೆ ಮೊದಲೇ ಹೇಳಿದ್ದೀನಿ, ನೀಟ್ ರಿಸಲ್ಟ್ ಬರೋವರೆಗೂ ಕೂಡ ಸ್ಟಾರ್ಟ್ ಆಗಲ್ಲ ಅಂತ, ನೀವು ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕು. ಈಗ ಜೂನ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಇವಾಗ ಜಸ್ಟ್ ಪ್ರೋಸೆಸ್ ಗಳು 1 by 1 ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವ್ದು ನಿಮ್ಗೆ ಇಲ್ಲಿ ಯಾವುದೇ ತರದ ಅಪ್ಡೇಟ್ಸ್ ಮಿಸ್ ಆಗಿ ಬಂದ್ರೆ ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಮತ್ತೆ ಕಾಲೇಜ್ ಟ್ವಿಟರ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಮತ್ತೆ ವೆಬಿನಾರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮಾಹಿತಿಯನ್ನು ತಿಳಿಸಿ. ಥ್ಯಾಂಕ್ ಯು.